ಅಣ್ಣ, ಇಷ್ಟು ಸಾಕಣ್ಣ, ಇಷ್ಟು ಸಾಕು. ಪ್ರತಿಯೊಂದು ಹೆಣ್ಣು ಕೂಡ ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ನನಗೆ ಹಣ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು ಅಂತ ಈ ಬಡ ಹೆಣ್ಮಕ್ಳು ಯಾವತ್ತೂ ಕೇಳಲ್ಲ ಅಣ್ಣ, ಕೇಳಲ್ಲ. ನನಗೆ ತವ್ರ ಮನೆ ಉಡುಗೊರೆಯಾಗಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗಿಷ್ಟೇ ಸಾಕಣ್ಣ, ನನಗಿಷ್ಟೇ ಸಾಕು. ಈ ಬಡ ಅಣ್ಣನಿಂದ ನಿನಗೆ ಕೊಡೋಕ್ಕಾಗೋದು ಇಷ್ಟೇನಮ್ಮ. ನಿನ್ನ ಮದ್ವೆನ ಹೇಗೆಲ್ಲ ಮಾಡ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಅದಕ್ಕೆಲ್ಲ ಅವಕಾಶ ಸಿಗ್ಲಿಲ್ಲ. ದೇವ್ರು ಬಂದಾಗೆ ರಾಜೇಶ್ ನಿನ್ನ ಬಾಳಲ್ಲಿ ಬಂದು ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ನಾನು ಹೊರೆನ ಕಮ್ಮಿ ಮಾಡಿದ್ದಾನೆ. ನೋಡಮ್ಮ, ಗಂಡನ ಮನೆಗೆ ಹೋದ್ಮೇಲೆ ನನ್ನ ಮರೆಯಲ್ಲ ತಾನೆ? ಇಲ್ಲ ಅಣ್ಣ, ಇಲ್ಲ, ಯಾವುದೇ ಕಾರಣಕ್ಕೂ ಮರೆಯಲ್ಲ. ಒಂದ್ ಪಕ್ಷ ನನ್ನ ಪ್ರಾಣ ಹೋಗ್ಬಿಡುತ್ತೆ, ಆದ್ರೆ ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ನೀನ್ ನನಗೆ ಹೇಳ್ಕೊಟ್ಟು ಒಳ್ಳೆ ದಾರಿನಲ್ಲೇ ನಡೀತೀನಿ ಅಣ್ಣ. ಕೊಟ್ಟ ಮನೆಗೂ ನನ್ನ ತವ್ರ ಮನೆಗೂ ಯಾವತ್ತು ನಂದು ದೀಪವಾಗಿ ಬೆಳಗ್ಬೇಕು ಅಂತ ಹೇಳ್ಕೊಂಡೆ. ಆ ಮಾತಂತೆ ಖಂಡಿತವಾಗ್ಲೂ ನಡ್ಕೋತೀನಿ ಅಣ್ಣ. ಅಣ್ಣ, ನಿನಗೆ ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೆ. ಏನಣ್ಣ? ನೀನು ಗಂಡನ ಮನೇಲಿ ಮುತ್ತೈದೆಯಾಗಿ ಬದುಕ್ಬೇಕಮ್ಮ. ಅಂದ್ರೆ ಮುತ್ತೈದೆ ಅಂದ್ರೆ ಏನಣ್ಣ? ಯಾರು 6 ಗುಣಗಳನ್ನ ಹೊಂದಿರ್ತಾಳೋ ಅವಳೇ ಅಮ್ಮ ಮುತ್ತೈದೆ. ಅವು ಯಾವ್ಯಾವು ಅಂದ್ರೆ ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಪೂಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಕ್ಷಮಯ ಧರಿತ್ರಿ. ಈ ತರ ಈ ಗುಣಗಳನ್ನ ಒಂದು ನೀನು ಗಂಡನ ಮನೇಲಿ ಬಾಳ್ಬೇಕಮ್ಮ. ಆಯ್ತಣ್ಣ, ಎಷ್ಟೇ ಕಷ್ಟ ಬಂದ್ರು ನೀನು ಹೇಳಂತೆ ಮುತ್ತೈದೆಯನ್ನ ಅನುಭವಿಸ್ಕೊಂಡು ಅನುಸರಿಸ್ಕೊಂಡು ಬಾಳ್ತೀನಣ್ಣ. ಅಣ್ಣ, ನಾನು ಹೋಗೋಕ್ಕಿಂತ ಮುಂಚೆ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಣ್ಣ. ಹೆಣ್ಣು ಸಂಸಾರದ ಕಣ್ಣಂತೆ ಬಾಳಿನ ಬೆಳಕು ಹೆಣ್ಣು, ಬಾಳಿನ ಮೂಲ ಹೆಣ್ಣು, ನೀನಾಗು ತಂಗಿಯನ್ನು ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ. ಆಯ್ತಣ್ಣ, ನಾನೇನು ಹೋಗಿ ಬರ್ತೇನೆ ಅಣ್ಣ, ಹೋಗಿ ಬರ್ತೇನೆ. ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ, ಹೋಗುವೆಯ ತಂಗಿ, ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ. ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ, ನೀ ಹೋಗುವೆಯ ತಂಗಿ, ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ.
ಮುದ್ದಾಗಿ ಬೆಳೆಸಿದ್ದೇನ ತಾಯಿಲ್ಲದ ತಪ್ಪಾಲಿ ಅಣ್ಣನಿಗೆ ತಾಯಕ್ಕೆ ನೀಡಿದ್ದೆ ಅಕ್ಕರೆ ತಂಗಿಯ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೇನ ತಾಯಿಲ್ಲದ ತಪ್ಪಾಲಿ ಅಣ್ಣನಿಗೆ ತಾಯಕ್ಕೆ ನೀಡಿದ್ದೆ ತಪ್ಪಾಲಿ ಅಣ್ಣನ ಒಬ್ಬಾನೆ ಮಾಡಿ ತೆರೆಯ ಬರೆ